ಮಾಡೋದು, ಮಲಗೋದು, ಊಟ ಮಾಡೋದು, ರೈತರ ಜೋಡಿ ರೈತರಾಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಹಜದ ರಾಜಕೀಯವಾಗಿ ಸಾಧ್ಯಷ್ಟು ಮಟ್ಟಿಗೆ ಬೆಳಿಬೇಕಂತ ಅವಕಾಶ ಕೂಡಿ ಬಂದದ. ಕಾಂಗ್ರೆಸ್ ವಿರುದ್ಧ ಬರೋದಾಡೋದು, ಜಗಾಡೋದು ಆ ಮತ ಬೇರೆ. ಆದರೆ ಸ್ವಪಕ್ಷದಲ್ಲೇ ಭಿನ್ನ ಮತ ಜೋರಾಗಿದೆ. ಇವತ್ತು ಇವರು ವಿರೋಧಿಗಳು ಸಂಘಟಿತರಾಗ್ತಾ ಇದ್ದಾರೆ. ಇವರನ್ನು ಸರಿಸಬೇಕು, ಯತ್ನಾಳನ್ನು ತಂದು ಇವ್ರ ತೆರೆ ಮೇಲೆ ಕೂಡಿಸ್ಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯತ್ನಾಳು ಅದೇ ರೀತಿಯಾಗಿ ಎಲ್ಲೋ ಬಾಯಿ ಬಿಟ್ಟರು ಮೊದಲು ಯಡಿಯೂರಪ್ಪ ಮತ್ತು ವಿಜಯನ್ ತೆಗೆದು ಹಾಕಲೇಬೇಕು ಅನ್ನೋಂಥ ಮಾತು ಮಾತಾಡ್ತಾರೆ. ಭ್ರಷ್ಟರು ಹಾಗೆ ಶುರು ಮಾಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲಿವರೆಗೆ ಇವ್ರನ್ನ ತೆಗೆದು ಹಾಕೋದಿಲ್ಲವೋ, ಎಲ್ಲಿವರೆಗೆ ಇವರಿಗೆ ಅಧ್ಯಕ್ಷ ಸ್ಥಾನದಲ್ಲಿ ಇಳಿಸೋದಿಲ್ಲವೋ ಅಲ್ಲಿ ನಾವು ಬರೋದಿಲ್ಲಪ್ಪ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ JCB ಪಕ್ಷ ಕಟ್ಟಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಕೆಲವು BJPಯಲ್ಲಿಯ ನಾಯಕರು ಏನಾದರೂ ಮಾಡಿ ಇವ್ರು ಹಿಂದಿದ್ದಂತ ನಿಮಗೆ ಗೊತ್ತದ. ನಮ್ಮ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಬಂಗಾರಪ್ಪನವರಾಗಿರ್ಬೋದು, ಬಂಗಾರಪ್ಪನ ಮಗ ಆಗಿರ್ಬೋದು, ಅದು ಇನ್ನುಳಿದ ನಾಯಕರಾಗಿರ್ಬೋದು, ಅರವಿಂದ ನಮ್ಮ ಏನಪ್ಪ ಅಂದ್ರೆ ಲಿಂಬಾವಳಿ ಆಗಿರ್ಬೋದು, ಇವರೆಲ್ಲರೂ ಒಂದು ಬಗ್ಗಟ್ಟದವರಲ್ಲ. ಇವ್ರನ್ನ ಏನಾದರೂ ಮಾಡಿ ಬದಿಗೆ ಸರಿಸಬೇಕು ಅಂತೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಅಪ್ಪ ಮಗ ಮೊಮ್ಮಗ ಮರಿಮಗ ಇದೇ ಆಗಬೇಕು, ನಾವೇನ ನಾಯಕರು ಆಗಬಾರ್ದು ಅನ್ನೋಂಥ ಕಾಳಜಿ ಅವರು. ಏನು ತಪ್ಪಲ್ಲ ಅವ್ರದ್ದು. ಯಾಕಂದ್ರೆ ರಾಜಕೀಯವಾಗಿ ಅವರು ಮುಂದೆ ಹೋಗ್ಬೇಕು ಅನ್ನೋದು ಅವ್ರಿಗೆ ಆಸೆ ಇರೋದು. BJPಯಲ್ಲಿ ನಾವು ಲೀಡರ್ ಆಗಬೇಕಪ್ಪ, ನಾವು ಬೇರೆದವ್ರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಕನಸು ಉಳ್ಳಂಥವ್ರು ಇದ್ದಾರಲ್ಲ. ಹೀಗಾಗಿ ಆ ವಿಚಾರಧಾರೆಯ ಜನ ಮುಂದೆ ಇನ್ನಷ್ಟು ಇವ್ರ ಜೊತೆಗಾರನ ಯಡಿಯೂರಪ್ಪರ ಜೊತೆಗಾರ ನಿಮ್ಗೆ ಗೊತ್ತದ. ನಮ್ಮ ಬೊಮ್ಮಾಯಿಯವರಾಗಿರ್ಬೋದು, ಜೊತೆಗೆ ಸದಾನಂದ ಗೌಡರಾಗಿರ್ಬೋದು, ಇವರೆಲ್ಲರೂ ಸೊ ಕಾಲ್ಡ್ ಇವರ ಸರಿ ಸಮಾನ ಮಿತ್ರರು. ಆದಷ್ಟು ಇವ್ರ ನಂತರ ಮಾತ್ರ ನಾವು ಯಾಕೆ ಆಗಬಾರ್ದು ಅನ್ನುವಂಥ CM ಪಟ್ಟಕ್ಕೆ ಮುಂದಿನ 2022 ಕದನಕ್ಕೆ ಆಗಿದೆಯಲ್ಲ. ಅದಕ್ಕಾಗಿ ವಿಜೇಂದ್ರ ಬದುಕಿ ಸರಿಸಬೇಕು ಅನ್ನುವಂಥ ವಿಚಾರ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ವಿಜೇಂದ್ರ ಅವರು ಪಾರ್ಟಿಯಲ್ಲಿ ಒಂದು ರೀತಿ ಏಕಾಂಗಿ ಆಗಿದೆ.